ನಮಸ್ಕಾರ ಕರ್ನಾಟಕ. ಬೈರತಿರಣಗಲ್ ಸಿನಿಮಾದ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ತಿದ್ಕೋತೀನಿ. ಫಸ್ಟ್ ಆಫ್ ಆಲು ರೋಣಾಪುರ ಅಂತ ಒಂದು ಊರು ಇರುತ್ತೆ. ಆ ಊರಲ್ಲಿ ಬೈರತಿರಣಗಲ್ ಅಂತ ಒಂದು ಹುಡುಗ ಇರ್ತಾನೆ. ಅವನು ತನ್ನ ಸಾಮ್ರಾಜ್ಯ ಏನಕ್ಕಾಗಿ ಕಟ್ತಾನೆ, ಯಾರಿಗೋಸ್ಕರ ಕಟ್ತಾನೆ, ಕಟ್ಟಿದ ಮೇಲೆ ಏನು ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಕಥೆ ಆಗಿರುತ್ತೆ. ಮಫ್ತಿ ಪ್ರೀಕ್ವೆಲ್ಲು ಬೈರತಿರಣಗಲ್ ಆಗಿರುತ್ತೆ. ಮಫ್ತಿ ಸಿನಿಮಾ ಯಾರು ನೋಡಿರ್ತೀರೋ ಬೈರತಿರಣಗಲ್ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಬೈರತಿರಣಗಲ್ ನೋಡಿಬಿಟ್ಟು ಬೇಕಾದ್ರೆ ಮಫ್ತಿ ಸಿನಿಮಾ ನೋಡಿ, ಅದು ಅರ್ಥ ಆಗುತ್ತೆ. ಯಾಕಂದರೆ ನಮ್ಮ ನರ್ತನ್ ಸರು ಪ್ಯಾಚಪ್ ಮಾಡಿದ್ದಾರೆ ಕರೆಕ್ಟಾಗಿ. ಈ ಸಿನಿಮಾದಲ್ಲಿ ಮೈನ್ ಹೈಲೈಟ್ ಏನಪ್ಪ ಅಂತಂದರೆ ಶಿವಣ್ಣನ ಶರ್ಟು ಹಾಗೂ ಪಂಚೆ, ಆಮೇಲೆ ಆ ಮಚ್ಚಿಡಿ ಸ್ಟೈಲು, 3 ಹೈಲೈಟ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅವ್ರ ಕಣ್ಣುಗಳು ಅಂತ. ಕಣ್ಣು ಆ್ಯಕ್ಟಿಂಗ್ ಮಾಡ್ತಾ ಇರುತ್ತೆ. ಶಿವಣ್ಣ ಅಂತೂ ಅದ್ಭುತವಾಗಿ ಬಂದಿದ್ದಾರೆ. ಅದನ್ನು ಬಿಟ್ಟರೆ ರುಕ್ಮಿಣಿ ವಸಂತ್ ಮೇಡಮ್ ಅವರು ಇಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕರೆಸಿದ್ದಾರೆ, ಅಷ್ಟಷ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ, ಅಷ್ಟಷ್ಟು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಅದ್ಭುತವಾಗಿ ಬಂದಿದೆ. ಲಾಸ್ಟ್ ಎಂಡಿಂಗ್ಸ್ ಕ್ಲೈಮ್ಯಾಕ್ಸಿಂಗ್ ಮಾತ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಂಗೆ ಒಂಚೂರು ಯಾಕೋ KGF ಥಾಟ್ ಬಂದುಬಿಡ್ತು. ಅದನ್ನು ಬಿಟ್ಟರೆ ಓವರಾಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೇ ಥರ ಕನ್ನಡ ಸಿನಿಮಾ ಬರಬೇಕು. ಲಾಸ್ಟ್ ಟೈಮ್ ಬಗೀರ ಬಂದಿತ್ತು, ಅದು ಸೂಪರ್ ಹಿಟ್ ಆಯಿತು. ಬೈರತಿರಣಗಲ್ ಸೂಪರ್ ಹಿಟ್ ಆಗಿದೆ. ಮುಂದಕ್ಕೂ ಇದೇ ಥರ ಸಿನಿಮಾ ಬರಲಿ, ಕನ್ನಡ ಸಿನಿಮಾ ಗೆಲ್ಲಿ ಅಂತ ಕೇಳ್ತೀನಿ. ಅದಾದಮೇಲೆ ಒಂದು ಸಿನಿಮಾ ಗೆಲ್ಲಬೇಕಂತಂದರೆ ಎಲ್ಲರ ಅಭಿಮಾನಿಗಳು ಬಂದು, ಎಲ್ಲ ಹೀರೋ ಅಭಿಮಾನಿಗಳು ಬಂದು ನೋಡಿದ್ರೆ ಒಂದು ಸಿನಿಮಾ ಗೆಲ್ಲೋದು. ಹಾಗೆ ಒಬ್ಬ ಹೀರೋ ಬಗ್ಗೆ ಮಾತಾಡಬೇಕಾದ್ರೆ ಕೇವಲ ದಯವಿಟ್ಟು ಮಾತಾಡೋಕೆ ಹೋಗ್ಬೇಡಿ. ಮೊನ್ನೆ ತಾನೇ ಅದೊಂದು ವೀಡಿಯೋ ನೋಡಿದ್ದೆ. ಅದರ ಆ ವೀಡಿಯೋದಲ್ಲಿ ಒಬ್ಬನ ಹೇಳ್ತಾನೆ, ದುರ್ಯೋಧನ ಅಣ್ಣ ನಮ್ಮ ಅಣ್ಣ ಅಂತ ಹೇಳ್ತಾನೆ. ಅದರ ತಪ್ಪು. ಒಬ್ಬ ನಟರಿಗೆ ಗೌರವ ಕೊಡಿ, ಅವ್ರ ಸಿನಿಮಾಗೆ ಗೌರವ ಕೊಡಿ ದಯವಿಟ್ಟು ಅಂತ ಕೇಳ್ಕೊತೀನಿ. ಯಾಕಂದರೆ ಆ ನಟ ಮಾಡಿರೋದು, ಆ ಗದ್ದೆ ಎತ್ತಿರೋದು, ಹಾಕೊಂಡ್ರೆ ಹಾರ ನಿಮ್ಮ ಕೈಲಂತೂ ಆಗೋಲ್ಲ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಷ್ಟೇ.